ಅಂದರೆ ರಾಹುಲ್ ಗಾಂಧಿ ಒಂದು ಮಾತು ಹೇಳಿದ್ರು, ಪದೇ सेकुलर फोर्सेस जीता है, नहीं तो कम्युनल फोर्सेस आ जाएगा। अब ठीक से काम करो, सब हाथ तो साथ हाथ है ना, सब लोग जीता है ಅಂತ ನನಗೆ ಫೋರ್ಸ್ ಮಾಡಿ ಕನ್ವಿನ್ಸ್. ನಾನು ಒಂದು ಆಗಲ್ಲ, ಒಂದು ಚಿಂತಾಮಣಿ ಇಂಡಿಪೆಂಡೆಂಟ್ ಹೇಳ್ತಾರೆ, ಅಲ್ಲಿ ಸೀಟ್ ಕಷ್ಟ, ಇನ್ನು 7ರಲ್ಲಿ 5-6 ಗೆಲ್ಲಕ್ಕೆ ಮಾಡ್ತೀನಿ. ಸರಿ, ಇವರು ನಮ್ಮ ಕಡೆಯವರೆಲ್ಲ ಸ್ವಲ್ಪ ಅದಕ್ಕೆಲ್ಲ ಹೇಳಿ ಮುನಿಯಪ್ಪನವ್ರು ಯಾರನ್ನು ಬೇಕು ಅವ್ರನ್ನ ಗೆಲ್ಲಿಸ್ತಾರೆ, ಯಾರನ್ನು ಬೇಕು ಅವ್ರನ್ನ ಸೋಲಿಸ್ತಾರೆ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವ್ರು ನಡ್ಕೊಂಡು ನನಗೆ ಹೇಳಿದ್ರು, ನೀನು ಸೋಲ್ಸೋದಕ್ಕಿಂತಂತೆ ಗೆಲ್ಸೋದಿಲ್ಲ, ಹಾಗಾದರೆ ಈ ಸಾರಿ ಗೆಲ್ಲಿಸ್ಬಿಡಪ್ಪ ಅಂತ. ನಾನು ಇದನ್ನು ಹಾಸ್ಯಾಸ್ಪದವಾಗಿ ತಗೋಬಾರ್ದು, ಗೆಲ್ಲಿಸೋದೇ ಮಾಡೋದು. ನನಗೆ ಗೊತ್ತಿತ್ತು ಇವ್ರು ಕೆಲವರು ತೊಂದರೆ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ಹೊಡಿಬೇಕು, ನಾಳೆ ಸರ್ಕಾರ ಮಾಡೋದು, ನನ್ನ ಕಡೆಯಿಂದ ಕೆಟ್ಟದ್ದಾಗಬಾರ್ದು ಅಂತ ಕಟ್ಟುನಿಟ್ಟಾಗಿ ಕೆಲಸ ಮಾಡಿ ಗೆದ್ದು. ನಾನು ಯಾಕೆ ಗುಲಾಮ್ ನಬಿ ಅಂತ ಡೆಲ್ಲಿನ ಕರ್ಕೊಂಡ್ಬಂದು ಎಲ್ಲ ಕಡೆ ತಿರುಗಿಸ್ಬೇಕಾಗಿತ್ತು. ಕಾಂಗ್ರೆಸ್ ಗೆಲ್ಲೋದು, ಮುನಿಯಪ್ಪನವರಾಗಲಿ, ನಾರಾಯಣಸ್ವಾಮಿ ಆಗಲಿ, ನಮ್ಮ ರಮೇಶ್ ಕುಮಾರ್ ಆಗಲಿ, ಇವರೆಲ್ಲ ಗೆದ್ದಿದ್ದಾರೆ. ಕಾಂಗ್ರೆಸ್ ಶಕ್ತಿ ಇವತ್ತು ಅವರು ಸೀಟ್ ಬೇಡ ಮುನಿಯಪ್ಪನವ್ರು ಸೋತಾರೆ. ಇವ್ರು ಇಲ್ಲದಾಗೂ ಗೆದ್ದಿದ್ವಿ, ಇವರಿದ್ದಾಗೂ ಗೆದ್ದಿದ್ವಿ. ಇವ್ರಿಗೇನು ಕಷ್ಟ ಆಗಿದೆಯೋ ಗೊತ್ತಿಲ್ಲ. ಅವರು ಹೇಳಿದ್ದಾರೆ, ನೀವು ಇಲ್ಲದಾಗೂ ಗೆದ್ದಿದ್ದಾರೆ, ನೀವು ಇರುವಾಗೂ ಗೆಲ್ತಾರೆ ಅವರು. ನೀವು ಈಗ ಹೇಳ್ತೀರಿ ನಾವೇ ಗೆದ್ಕೊಂಡ್ಬಂದಿವಿ ಅಂತ, ಸೋತ್ರೆ ಮುನಿಯಪ್ಪನವ್ರು ಸೋಲಿಸಿದಂತಾರೆ. ಅಂದರೆ ಸೋಲ್ಸೋ ಶಕ್ತಿ ಮುನಿಯಪ್ಪನವ್ರಿಗಿದೆ ಅಂತಾನೆ. ಹಾಗಿದ್ರೆ ಗೆಲ್ಸೋದಾದ್ರೆ ನೀವು ನಡೆಯಿರಿ. ಮಾತಾಡಲಿಲ್ಲ ಅವನು, ರಾಹುಲ್ ಗಾಂಧಿ ಭೇಟಿ ಆಗಲಿಲ್ಲ, ಓಡಿಸೋದು. ಇವರೆಲ್ಲ ಇದ್ರು, ಇವರೆಲ್ಲ ಇದ್ರು. ವೇಣುಗೋಪಾಲ್ ಅವರು ಒಬ್ಬರನ್ನೇ ರಮೇಶ್ ಕುಮಾರ್ ಕರೆದು, ಇದೆಲ್ಲ ಲಾಯಕ್ಕಿಲ್ಲ ನಿಮಗೆ, ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದೆ ಭಾರತ ದೇಶದಲ್ಲಿ, ನಾವೊಂದು ತೀರ್ಮಾನ ಮಾಡ್ತೀವಿ, ನೀವು ಆ ಕೆಲಸ ಮಾಡಬೇಕು, ನಡೀರಿ ಅಂತ ಹೇಳ್ತೀವಿ. ಸರಿ, ಭಾಳ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಸ್ಪೀಕರ್, ಸೆಕ್ಯುಲರ್ ಬಗ್ಗೆ ಭಾಳ ಮಾತಾಡ್ತಾರೆ. ಇವತ್ತು ಕ್ಯಾಂಡಿಡೇಟ್ ಸಪೋರ್ಟ್ ಮಾಡುವಂಥ ಮಟ್ಟಕ್ಕೆ ಒಂದು ಸೆಕ್ಯುಲರ್ ಹೇಳ್ಕೊಂಡಿರೋ ಮನುಷ್ಯ ಹೋಗ್ತಾ ಇದ್ದಾರೆ ಅಂದರೆ ಇದು ಕೇಳಿ ಬಂದಿರೋದು ಹೇಳಿದ್ದೀವಿ, ಇದು ಸತ್ಯ ಸರಿಯಿಲ್ಲ ಅಂತ ಮನಸ್ಸಿಗೆ ಪ್ರಭಾವ. ಇವತ್ತು ನಾನು ನಾರಾಯಣಸ್ವಾಮಿ ಬಂಗಾರಪೇಟೆ ಮಾತಾಡಿದ್ದೀನಿ, ಅವರು ಫೋಟೋ ತಂದಿದ್ದೆ, ಅವರು ಕೆಲಸ ಮಾಡೋ ತೀರ್ಮಾನ ಮಾಡಿದ್ದಾರೆ. ಈಗ ಅಲ್ಲಿಂದ ನಾಳೆ 3ನೇ ತಾರೀಕು ಮೀಟಿಂಗ್ ಮಾಡಿದ್ದಾರೆ. ಅವರು ಆಶ್ವಾಸನೆ ನೀಡಿದ್ದಾರೆ, ಏನೋ ಅವರೆಲ್ಲ ಕರೆದ್ರು ಹೋದೆ, ನೀವೇ ನನಗೆಲ್ಲ ಸಹಾಯ ಮಾಡಿದ್ದೀರಿ, ಅವ್ರು ಅಷ್ಟಾಗಿ ಹೋಗಿದ್ದೆ, ನಾನು ಕೆಲಸ ಮಾಡ್ತೇನೆ, ನಾವು ಗೆಲ್ಲಿಸ್ತಾ ಇದ್ದೇವೆ. ಮುನಿಯಪ್ಪನವರು ಭಾಳ ಕಷ್ಟದಲ್ಲಿ ಅಲ್ಲಿ ಕರ್ಕೊಂಡೋಗಿ ಮಾತಾಡಿ ಎಲ್ಲ ಮಾಡಿ, ಅಲ್ಲಿ ದಳ ಮುಸ್ಲಿಂ ಬಾಂಧವರಲ್ಲಿ ದಳ ಬೇರೆ ಎಲ್ಲರನ್ನೂ ಸೇರಿಸಿ ಅಲ್ಲಿ ಓಟ್ ಹಾಕಿಸಿ. ಬಹುತೇಕ ಓಟ್ ಹಾಕ್ತಿದ್ರೆ ಇದು ಸತ್ಯ. ಸರಿ, ಈಗ ಮುನಿಯಪ್ಪನವರು ಕೂಡ ನಾಳೆಯಿಂದ ಅಥವಾ ನಾಳೆ ಕೆಲಸ ಮಾಡೋಕ್ಕೆ ತೀರ್ಮಾನ ಆಗಿದೆ. ಯಾಕಂದರೆ ಸಾಹೇಬರು ಸ್ವಲ್ಪ ಅವ್ರಿಗೆ ಏನಪ್ಪ ಇವರೆಲ್ಲ ಈಗ ಯಾರನ್ನ ಆಡ್ತಾ ಇದ್ದಾರಲ್ಲ, ಇವರು ಹೇಗೆ ಮಾಡ್ತಾರೆ. ನಾನು ಹೇಳಿದೆ, ಕಾಂಗ್ರೆಸ್ ಸಿಂಬಲ್ ಐತೆ, ಕಾಂಗ್ರೆಸ್ ನೀವೆಲ್ಲ ಏನೇನು ಪ್ರಾಬ್ಲಮ್ಸ್ ಇದ್ರು ಕೂಡ ನಾನು ನಿಮ್ಮ ಕೆಲಸ ಮಾಡ್ತೀನಿ, ನೀವು ಗೆಲ್ಲಬೇಕು ಅಂತ ಕೆಲಸ ಮಾಡಿದ್ರಿ, ನೀವು ಇಷ್ಟೇ ಮಾಡಬೇಕು, ದೇಶ ಮಾಡಬೇಕು, ದೇಶ ನೋಡಬೇಕು, ಕಾಂಗ್ರೆಸ್ ಬರಲೇಬೇಕು ಅಂತೇಳಿ ಹೇಳಿದ್ರು. ಈಗ ಅಷ್ಟರ ಮಟ್ಟಿಗೆ ಸರಿ ಹೋಗಿದೆ. ಬಟ್ 8 ಮತಕ್ಷೇತ್ರಗಳಲ್ಲಿ ಕೂಡ ದಳದವರು ಶಿಸ್ತಿನಿಂದ ತಯಾರಾಗಿದ್ದಾರೆ. ಅವ್ರ ಓಟ್ ಯಾರಿಗೇನೋ ಇವಾಗ ಅಲ್ಲಿ ಇಲ್ಲಿ ಇಷ್ಟೊಂದು ದೊಡ್ಡ ಪಾರ್ಟಿಗಳಲ್ಲಿ ಅವ್ರದ್ದು 5 ಲಕ್ಷ ಇದೆ ಓಟ್, ನಮ್ಮದು 5 ಲಕ್ಷ ಇದೆ. ಕಾಂಗ್ರೆಸ್ ಲೋಕಸಭಾ ಒಟ್ಟಿಗೆ ಹೇಳ್ತೀವಿ, ನಮ್ಮದು 5 ಲಕ್ಷ, ಅವ್ರದ್ದು 5 ಲಕ್ಷ, 2,67,000 BJP. ಇದು ಇಂದಿನ ಲೋಕಸಭೆ. ಯಾವುದೇ ಕಾರಣಕ್ಕೂ ತೊಂದರೆ ಆಗಿದೆ. ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿದ್ದಾರೆ, ಅವರು ಕ್ಯಾನ್ವಾಸ್ ಮಾಡೋಕ್ಕಾಗುತ್ತೆ. ಅಲ್ಲಿ ಜನ ರಮೇಶ್ ಕುಮಾರ್ ಅವ್ರ ಜೊತೆಯಲ್ಲಿರೋರು ಕೂಡ ಮೊನ್ನೆ ನಾಮಿನೇಟ್ ಆಗಿದ್ದಾರೆ.
ಅವರು ರಮೇಶ್ ಕುಮಾರ್ ಅವರಿಗೆ ಹೋಗಿ ಹೇಳಿದ್ದಾರೆ, ಅರೆ ಮುನಿಯಪ್ಪನವರು ಎಲ್ಲ ಕಾಂಗ್ರೆಸ್ ಹಾಕಿ ಅಂತೇಳಿ ಗೆಲ್ಲಿಸ್ಬೇಕು ನಿಮ್ಗೆ ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ ಹಾಕ್ಕೊಡ್ದು ಅಂತ ಹೇಳೋದಾದರೆ ಇದು ಎಂಥ ನ್ಯಾಯ ಇದೆ? ನಾವಿವತ್ತು ಕಾಂಗ್ರೆಸ್ ಹಾಕಲ್ಲ ಅಂತ ಹೇಳ್ತೀವಿ ಅಂದ್ಕೊಳ್ಳಿ, BJPಗೆ ಹಾಕಬೇಕು. ಕರೆಕ್ಟಾಗಿ 3 ತಿಂಗಳಿಗೆ ನಮಗೆ ನಗರಸಭೆ ಆ ಜನ ಹೋಗ್ಬಿಟ್ಟು ನಾವು ಈ ಕಾಂಗ್ರೆಸ್ ಹಾಕಿ ಅಂದರೆ ಹೋಗ್ರೆ ದೊಡ್ಡ ಮನಸ್ಸಿಂದ್ರು ಅಂತೇಳಿ ಹೇಳಿದ್ರೆ ನಾವೆಲ್ಲಿ ಹೋಗೋಣ? ನಾವೇ BJPಗೆ ಹೋಗ್ಬಿಡೋದಾ ಇಲ್ಲ ಕಾಂಗ್ರೆಸ್ ಉಳಿಬೇಕಾ? ಉತ್ತರ ಇಲ್ಲ. ಆದ್ದರಿಂದ ಈಗ ಅವರು ಎಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ. ಪ್ರಾಬಲಿ ಒಂದು 2-3 ದಿನದಲ್ಲಿ ಎಲ್ಲ ಸರುತ್ತೆ. ಈಗ ನಾರಾಯಣ ಸ್ವಾಮಿ ಸರಿಯಾಗಿ ಮೀಟಿಂಗ್ ಮಾಡಿದ್ದಾರೆ, ಈ ಕಡೆ ಮುನಿಯಪ್ಪನವರು ಸರಿಗ್ತಾ ಇದ್ದಾರೆ. ಈಗ ನಿಮಗೆ ಒಂದು ರಮೇಶ್ ಕುಮಾರ್ ಅವರು ಕೂಡ ಎಂಟೈರ್ 100 ಜನ ಕಾರ್ಯಕರ್ತರು ಮುಖಂಡು ಮುಸಲ್ಮಾನ್ ಬಂದವರು ಹಿಂದೂಗಳು ಒಟ್ಟಿಗೆ ನಾವು ಇವತ್ತು ಕಾಂಗ್ರೆಸ್ ಬಿಟ್ಟು ಹಾಕಿದರೆ ನಾಳೆ BJPಗೆ ಹಾಕಿದರೆ ನಾಳೆ ಮುನ್ಸಿಪಾಲ್ಟಿಯಲ್ಲಿ ನಾವು ಏನು ಮಾಡಬೇಕು ಹೇಳಿದ್ದೀವಿ. ಉತ್ತರ ಇದೆ. ನನಗೆ ಅಂದರೆ ಟೈಮ್ ಕೊಡಿ ಮಾತಾಡ್ತೀವಿ. ಅವ್ರಿಗೆ ಮಿನಿಸ್ಟರ್ ಅವ್ರನ್ನ ಕಾಂಗ್ರೆಸ್ ತೆಗೆದುಕೊಂಡು ಬಂದಿದೆ. ಅವರು ಕಾಂಗ್ರೆಸ್ಸಿಂದ ಹೊರಗಿದ್ದು ಎಲ್ಲ ಬಿಟ್ಟು ಹೋಗಿದ್ರು. ಇದೇ ಶ್ರೀನಿವಾಸ್ ಗೌಡರು ಕೃಷ್ಣಬೈರೇಗೌಡರು ಅವರ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದು, ನಾನು ಕರ್ಕೊಂಡು ಸೇರಿಸಿದೆ. ಇದೆಲ್ಲ ಜಾಸ್ತಿ ಕಥೆಗಳಿವೆ. ಇವತ್ತು ಸೀಮಿತವಾಗಿ ಮಾತಾಡಿದ್ದಾರೆ. ನೀವು ಭಯಪಡುವಂಥ ವಾತಾವರಣ ಇಲ್ಲ ಈ ಕ್ಷೇತ್ರ. ನೀವು ಹೇಳ್ತಾ ಇದ್ದೀರಾ, ನಾವು ಲೋಕಲ್ ನಾವು ಓಡಾಡ್ತಾ ಇದ್ದೀವಿ, 60% ಹಿಂದೂ ಜೊತೆಗೆ ನಾವು ಫ್ರೆಂಡ್ಶಿಪ್ ಓಡಾಡೋದು. ಇವಾಗ ಅವ್ರು ನಮ್ಗೆ ಉಲ್ಟಾ ಹೇಳ್ತಾವ್ರು, ಇಷ್ಟು ದಿವಸ ನಾವು ಕಾಂಗ್ರೆಸ್ ಹಾಕಿದ್ರೆ ನೀವು ಒಂದ್ಸತಿ BJPಗೆ ಹಾಕಿ ಅಂತ ನಮಗೆ ಉಲ್ಟಾ ಅವರು. ನಿಮ್ಮ ಮುಂದೆ ಇಡ್ಬೇಕು. ಮೋದಿಯವರು ನಿಮ್ಗೇನು ಮಾಡೋಕ್ಕಾಗಲಿಲ್ಲ. 2 ಕೋಟಿ ಮಕ್ಕಳಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ಮೂರಲ್ಲಿ ಕೋಲಾರದಲ್ಲಿ 2 ಕೊಟ್ಟಿದ್ದಾರೆ. ಜೊತೆನಲ್ಲಿ ನಿಮ್ಗೆ ಸೇರ್ತಾರ ಸರ್ ಅವರು. ಅವ್ರೂ ಮಾಡಿಲ್ಲ, ನೀವು ಮಾಡಿಲ್ಲ ಅಂತಾರೆ. ನಾನು ಮಾಡಿದ್ದೀನಿ, ನಾನು ರೋಡ್ ಮಾಡಿದ್ದೀನಿ. ಅದೇ ಸರ್, ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀವಿ. 50,000 ಜನ ಕೆಲಸ ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಅಲ್ಲಲ್ಲ ಯಾರಿದ್ದಾರೆ? ಯಾವ ಜನ ಕೆಲಸ ಮಾಡ್ತಾ ಇದ್ದಾರೆ? ಕೇಳಲಿಪ್ಪ, ಕೇಳಿದ್ರೆ ಉತ್ತರ ಹೇಳ್ಬೇಕು. बच्चे को गवर्नमेंट नहीं दिला वही तो पूछने का हक है, पूछ नहीं सो कि तो हमारे लीडर भाई, हमारे लीडर को हमें पूछने को कौन पूछना सो, हमारा पूरा हक है उनका पूछने का। तुम्हारी बात सुनो, तुम्हारी बात सदर साहब पूछ कोई सदर साहब पूछ बात पे जरा ಇನ್ನೂ ಕೆಲವರು ರಜೆ ಮಾಡೋದು ಪೆಂಡಿಂಗ್ ಇದೆ. ಕೆಲವ್ರಿಗೆ ಕೆಲಸ ಕೊಟ್ಟಿದ್ದೀನಿ, ಕೊಡದೇ ಇಲ್ಲ. ಇಂಟ್ರೂ ಬಂದವ್ರಿಗೆ ಕೆಲಸ ಕೊಡ್ಸೋಕ್ಕಾಗುತ್ತೆ. ಎಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ, ಎಷ್ಟು ಜನಕ್ಕೆ ಇಂಟ್ರೂ ಬಂದಿದೆ, ಅವರೆಲ್ಲರಿಗೂ ಪ್ರಾಮಾಣಿಕ ಪ್ರಯತ್ನ ಮಾಡಿ ಮೆರಿಟ್ ರೂಲ್ ಸಿಗ್ತದೆ. ಮೆರಿಟ್ ಸಿಗ್ತಿರ ಫ್ಯಾಕ್ಟ್ರಿಗಳಲ್ಲಿ ಯಾರು ಬಂದು ಕೇಳಿದ್ರು ನಾನು ಅರ್ಜಿ ಕೊಟ್ಟು ಫೋನ್ ಮಾಡಿ ಹೇಳ್ತೀನಿ ಕೊಡಬೇಕು. ಕೆಲವರು ಸಿಕ್ಕಿರ್ತದೆ, ಕೆಲವರು ಸಿಕ್ಕಿರಲ್ಲ. ಇದು ಸಬ್ಜೆಕ್ಟ್ ಅಲ್ಲ. ಆದರೆ ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ 50,000 ಜನ ಹುಡುಗರು ಕೆಲಸ ಮಾಡ್ತಾರೆ. ನಾನು ಹೇಳೋದು ಮೋದಿ ಎಷ್ಟು ಜನಕ್ಕೆ ಕೆಲಸ ಕೊಡ್ತಾರೆ ಅದು ನೀವು ಅವ್ರಿಗೆ ಯಾರು ಹಿಂದೂಗಳು ಕೇಳ್ತಾರಲ್ಲ, ಮೋದಿ ಓಟ್ ಹಾಕ್ತಂದ್ರೆ ಮುನಿಯಪ್ಪನವ್ರ ಜವಾಬ್ದಾರಿಗೆ ಬಂದ ಮೇಲೆ ರೋಡ್ ಮಾಡಿ ಫ್ಯಾಕ್ಟ್ರಿಗಳು ತಂದು 50,000 ಜನ ಕೆಲಸ ಮಾಡ್ತಾರೆ. ಅದು ಯಾವ ವರ್ಗದಲ್ಲಿ ಇರ್ಬೋದು. ಇಲ್ಲಿ ಮೋದಿಯವರು 5 ವರ್ಷದಲ್ಲಿ 8 ಜನಕ್ಕೆ ಕೋಲಾರದಲ್ಲಿ ಕೆಲಸ ಕೊಡ್ತಾರೆ. ಕಮ ಇದನ್ನು ಕೇಳೋದು ಬಿಟ್ಬಿಟ್ಟು ನನ್ನನ್ನು ಪ್ರಶ್ನೆ ಮಾಡಿ ನಾನೇನು ಮಾಡಿದ್ದೆ? ಅದು ಸಬ್ಜೆಕ್ಟು ಹೇಳ್ತೀನಿ, ಪೂರ್ತಿ ಹೇಳ್ತೀನಿ. ಯಾವುದಾದ್ರೂ ಒಂದು ವರ್ಗಕ್ಕೆ ಮೋದಿಯವರು ಬಂದ ಮೇಲೆ ಅಲ್ಲ, ಮೋದಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಯುದ್ಧಗಳು ಇಂದಿರಾ ಗಾಂಧಿ ಕಾಲದಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲದಲ್ಲಿ ಯುದ್ಧಗಳು ಮಾಡಿದ್ದಾರೆ. ಅವರು ಭಾರತ ದೇಶದ ಮರ್ಯಾದೆಯನ್ನು ಉಳಿಸದೇ ಇಲ್ಲ. ಈಗ ಯಾವುದು ಇನ್ನೂ ಯುದ್ಧನೇ ಮಾಡಿಲ್ಲ. ನಿಮ್ಮ ಸೂಕ್ಷ್ಮವಾಗಿ ಕಾಪಾಡಿಕೊಳ್ಳಿ. ಒಂದು ಬಸ್ಸಲ್ಲಿ 40 ಜನ ಯೋಧರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀನಿ, ಅದು ಬೇರೆ ವಿಷಯ. ಆದರೆ ಅದನ್ನು ರಾಜಕೀಯಕ್ಕೆ ತಗೊಂಡು ಅದರಿಂದ ನಾವು ಮಾತಾಡುವಂಥದ್ದು ಕರೆಕ್ಟ್ ಅಲ್ಲ. ಯುದ್ಧ ದೇಶದ ಪ್ರೇಮ, ದೇಶ ನಡೆಸ್ಕೊಡೋದು. ನಿನ್ನ ಅಭಿವೃದ್ಧಿ ಏನು? GST ಏನು? ನೋಟ್ ಬಂದಿ ಏನು? ರೈತರಿಗೆ ಏನು ಸಾಲ ಮನ್ನಾ ಮಾಡಿದೆ? ನೀನು ಕಾರ್ಯಕ್ರಮಗಳನ್ನು ಏನು ಮಾಡಿದ್ದೀಯಪ್ಪ ಅಂತ ನೀವು ಕೇಳಬೇಕು.
72,000 ಕೋಟಿ ಸಾಲ ಮನ್ನಾ ಮಾಡಿದ್ರು ರೈತರಿಗೆ UPA ಸರ್ಕಾರದಲ್ಲಿ. 1 ಪೈಸಾ ಸಾಲ ಮನ್ನಾ ಮಾಡಿದ್ರೆ ಅವರು ಹೇಳಿ ನೀವು, ಇದನ್ನು ಕೇಳಬೇಕು ನೀವು. ಆಯ್ತಪ್ಪ, ನೀವೆಲ್ಲ ರೈತರು ಒಳ್ಳೆ ವ್ಯವಸಾಯ ಮಾಡೋರು, ಯಾವ ಸಾಲ ಮನ್ನಾ ಮಾಡಿದ್ದಾರೆ ನಿಮಗೆ? UPA ಸರ್ಕಾರ ಮಾಡಿದೆ. ಇವತ್ತು ಕುಮಾರಸ್ವಾಮಿ, ಪರಮೇಶ್ವರು, ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ನಿಮ್ದೇನು ಕೊಡುಗೆ? ಯಡಿಯೂರಪ್ಪ ನಿಂತ್ರಲ್ಲ, ಯಾವುದನ್ನ 1 ರೂಪಾಯಿ ಸಾಲ ಮನ್ನಾ ಮಾಡಿದ್ದೀರಾ? ಸಿದ್ದರಾಮಯ್ಯನವರು 8,500 ಕೋಟಿ ರೂಪಾಯಿ DCC ಬ್ಯಾಂಕ್ ಸಾಲ ಮನ್ನಾ ಮಾಡಿದ್ರು. ಹಿಂದೂಗಳು ಕೇಳ್ತಾರೆ ಅನ್ನೋದಕ್ಕೆ ಸಾಕಷ್ಟು ಉತ್ತರಗಳಿವೆ. ಮೈನಾರಿಟೀಸ್ಗೆ ಸಿದ್ದರಾಮಯ್ಯನವರಿದ್ದಾರೆ ಸಾಕಷ್ಟು 3,000 ಕೋಟಿ ಹಣವನ್ನು ಅಭಿವೃದ್ಧಿಗೆ ಡೆವಲಪ್ಮೆಂಟ್ ಕೊಟ್ಟರು. ಅವ್ರ ಕಾಲದಲ್ಲಿ 370 ಕೋಟಿ, ಯಡಿಯೂರಪ್ಪನವರು 370 ಕೋಟಿ, ಇವರು 2,700 ಕೋಟಿ ಇದನ್ನು ಕೊಟ್ಟಿದ್ದಾರೆ. ಇವನ್ನ ನೀವು ತಿಳ್ಕೊಂಡಿರ್ಬೇಕು, ಮಾತಾಡಬೇಕು. ಹೌದಪ್ಪ, ನಾನು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡೋದಿಲ್ಲ, ಊರಲ್ಲಿ ಮನೆ ಕಟ್ಟೋದು, ರಸ್ತೆ ಮಾಡೋದು, ಕುಡಿಯೋ ನೀರು ಕೊಡೋದು ಎಲ್ಲ MLA ಇಂದ ಕೆಳಗನ್ನ MLA, ನಗರಸಭೆ, ಜಿಲ್ಲಾ ಪರಿಷತ್. ನನಗೆ ಕೆಲಸ ಒಂದು ಫ್ಯಾಕ್ಟ್ರಿ ತರಬೇಕು, ಒಂದು ರಸ್ತೆ ಮಾಡಬೇಕು, ಇಂಥ ಕೆಲಸಗಳು ನನ್ನ ತಲೆ ಮೇಲೆ ಇತ್ತು. ಅದನ್ನು ನಾನು ಪ್ರಾಮಾಣಿಕ ಮಾಡ್ತಾ ಇದ್ದೆ. ನಾನು ಮಾಡದೇ ಇಲ್ಲ. ಎಲ್ಲಿ ಮಾಡಿದ್ದೀರಾ ಸರ್? ತಿಳ್ಕೊಬೇಕು. ಕೋಲಾರ್ನಲ್ಲಿ